ನಮಸ್ಕಾರ ಸ್ನೇಹಿತರೆ, ಕನ್ನಡಧ್ವನಿ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಮಶಾಕ್ ಬಳಗಾರ್. ರೈತರ ಪ್ರಗತಿಗಾಗಿ ಸ್ಥಾಪನೆಗೊಂಡಿರುವ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಸದುಪಯೋಗವನ್ನು ರೈತರು ಪಡೆದುಕೊಳ್ಳಬೇಕು ಎಂದು ಬೆಂಗಳೂರು ತೋಟಗಾರಿಕಾ ಇಲಾಖೆಯ ಉಪನಿರ್ದೇಶಕಿ ಶ್ರೀಮತಿ ಕ್ಷಮಾ ಪಾಟೀಲ್ ಹೇಳಿದರು. ಕೋಲಾರ ಪಟ್ಟಣದ ಪ್ರಗತಿಪರ ರೈತ ಸಿದ್ದಪ್ಪ ಬಾಲ್ಗೊಂಡಿಯವರ ತೋಟದಲ್ಲಿ ಜರುಗಿದ ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿಯ ಆರೋಗ್ಯಶ್ರೀ ಉತ್ಪನ್ನಗಳ ಬಿಡುಗಡೆ ಯಂತ್ರೋಪಕರಣಗಳ ಉದ್ಘಾಟನಾ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಅವರು ಮಾತನಾಡಿದರು. ರೈತರ ಏಳಿಗೆಗಾಗಿ ಸಿದ್ದಪ್ಪ ಬಾಲ್ಗೊಂಡ್ ನೇತೃತ್ವದಲ್ಲಿ ಸ್ಥಾಪನೆಗೊಂಡಿರುವ ಕಂಪನಿಯು ಉತ್ತರೋತ್ತರವಾಗಿ ಬೆಳೆಯಲಿ ಎಂದು ಈ ಸಂದರ್ಭದಲ್ಲಿ ಹಾರೈಸಿದರು. ಸಾನ್ನಿಧ್ಯ ವಹಿಸಿದ್ದ ದಿಗಂಬರೇಶ್ವರ ಮಠದ ಯೋಗಿ ಕಲ್ಲಿನಾಥ ದೇವರು ಮಾತನಾಡಿ, ರೈತರ ಜೊತೆಗೂಡಿ ಸ್ಥಾಪನೆಗೊಂಡಿರುವ ಕಂಪನಿಯು ಪ್ರಗತಿಯತ್ತ ಸಾಗಲಿ ಎಂದು ಹಾರೈಸಿದರು. ವಿಜಯಪುರ ಜಿಲ್ಲಾ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ಅಶೋಕ್ ಗುಣಸಗಿ ಮಾತನಾಡಿ, ರೈತರ ನೇತೃತ್ವದಲ್ಲಿ ಪ್ರಾರಂಭವಾದ ತೋಟಗಾರಿಕಾ ರೈತರ ಉತ್ಪಾದನಾ ಕಂಪನಿಯು ತೈಲ ಉತ್ಪನ್ನಗಳ ಸಹಿತ ಯಂತ್ರೋಪಕರಣಗಳು ಹಾಗೂ ರೈತಾಪಿ ವರ್ಗಕ್ಕೆ ಅನುಕೂಲವಾಗುವ ರೂಪುರೇಷೆಗಳನ್ನು ಹಾಕಿಕೊಂಡಿದ್ದು, ಈ ಭಾಗದ ರೈತರು ಇದರ ಅನುಕೂಲ ಪಡೆದುಕೊಳ್ಳಬೇಕು ಎಂದರು. ಕಂಪನಿಯ ಅಧ್ಯಕ್ಷ ಸಿದ್ದಪ್ಪ ಬಾಲಗೊಂಡ ಮಾತನಾಡಿ, ಸರ್ಕಾರದ ಸಹಕಾರದೊಂದಿಗೆ ರೈತರ ಜೊತೆಗೂಡಿ ಈ ಕಂಪನಿಯು ಸ್ಥಾಪಿಸಿದ್ದು, ಕಂಪನಿಯ ಸದುಪಯೋಗ ರೈತಾಪಿ ವರ್ಗ ಪಡೆದುಕೊಳ್ಳುವ ಮೂಲಕ ಪ್ರಗತಿಯತ್ತ ಹೆಜ್ಜೆ ಹಾಕಬೇಕು ಎಂದರು. ಈ ಸಂದರ್ಭದಲ್ಲಿ ಬಸವರಾಜ ನಿಂಬರ್ಗಿ, ಚನ್ನಪ್ಪಗೌಡ ಪಾಟೀಲ್, ಬಸನಗೌಡ ಪಾಟೀಲ್, ವೀರೇಶ್ ಹಿರೇಮಠ್ ಸಹಿತ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಲಾಲ್ ಸಾಬ್ ಸವಾರ್ಗೋಳ್ ಜೊತೆ ಮಶಾಕ್ ಬಳಗಾರ್, ಕನ್ನಡಧ್ವನಿ ನ್ಯೂಸ್, ವಿಜಯಪುರ. ಇದನ್ನ ಮತ್ತೆ ಡಸ್ಟ್ ಮತ್ತು ಅದರ ಹೊಸ ಸ್ವಚ್ಛ ಮಾಡೋ ಮಷಿನ್ ಇದೆ. ಸ್ವಚ್ಛ ಮಾಡ್ಕೊಂಡು ಬಂದು ಹಾಕೋದಷ್ಟೇ ಇದ್ರಾಗೆ ಶೇಂಗಾದ ಹತ್ತು ಕುಷ್ಬಿದು ಯಾವ್ದು ಹಾಕಿದ್ರಿ, ಶೇಂಗಾದ ಕುಷ್ಬಿದ್ರೊಳಗೂ ಮೊದಲು ಪ್ಯಾಡ್ ಕೆಳಗೆ ಹೋಗುತ್ತೆ. ಹಾಂ, ಆರೋಗ್ಯಶ್ರೀ ತೆಗೆದುಕೊಳ್ತೇವೆ. ಒಟ್ಟು ಜನರಿಗೆ ಈಗ ಇದಕ್ಕೆಲ್ಲ ಕೊಡೋದು ತೊಳಗದವ್ರೆ. ಇಲ್ಲಿ ಯಾಕೆ ಮಾಡಿವಿ ಅಂದರೆ, ಯಾರು ಬಂದು ಕಿಶನ್ ಅವರು ಬೇಕಂದ್ರೆ ಅವ್ರು ಕಣ್ಣು ಮುಂದೆ ಹಾಕಿ ಕಣ್ಣು ಮುಂದೆ ಫಿಲ್ಟರ್ ಮಾಡಿಕೊಟ್ಟು ಒಳಗದಾರ ನಮ್ಮ ಭಕ್ತರವರು ಅಪಾರ್ಟ್ಮೆಂಟ್ ಒಳಗಿದ್ರು. ಆ ಫ್ಲೈಟ್ನ ಏನದು ಮೇಲೆ ಹೋಗತ್ತಲ್ಲ, ಏನಂತಾರಲ್ಲ ಫ್ಲೈಟ್ ಅಲ್ಲ ಲಿಫ್ಟ್, ಅದ್ರೊಳಗೆ ಕರ್ಕೊಂಡು ಹೋದ್ರು. ಭಾಳ ಭಯಂಕರ, ಒಂದು 25-40 ಅಂತಸ್ತು ಇತ್ತದು. ನಾನು ಕೂತ, ಇಲ್ರಿ ಗುರುಗಳು ಇಲ್ಲೇ ಇರ್ರಿ ಅಂದರು. ಮತ್ತು ಏನು ರೀ ಹೆಂಗೆ ಗಾಳಿ ಅದ ಇಲ್ಲ ಬರ್ತತ್ರಿ ಎಲ್ಲ ಎ ಸಿ ಇತ್ತು. ನಾನು ಒಂದು ದಿವಸ ಇದ್ದೆ, ಎಲ್ಲ ಆಯ್ತು. ಬೆಳಿಗ್ಗೆ 8ಕ್ಕೆ ನಾ ಎದ್ದ ತಕ್ಷಣ ಅವ್ರ ಮಗು, ಒಂದು ಗಂಡು ಮಗು ಇತ್ತು. ನಾ ಸೋಫಾ ಮೇಲೆ ಬಂದು ಕೂತೆ. ಅವ್ರ ಮಮ್ಮಿ ಅಂದರೆ ಗುರುಗಳು ಇದ್ದಾರ, ಕಾಫಿಯಲ್ಲಿ ಚಹಾ ಮಾಡ್ತೀನಿ, ಹಾಲು ತೊಗೊಂಬ ಅಂತಂದ ತಕ್ಷಣ ಆ ಮಗು ಅಲ್ಲಿ ಏನೋ ಇಟ್ಟಿರ್ತಾರದು, ಏನೋ ಬಾಕಲ್ ಡೋರ್ನಾಗೆ ಅವ್ರು ತಂದು ಇಡ್ಬೋದು. ಆ ಕಡೆಯವರು ಅಲ್ಲಿ ಇಟ್ಟಿದ್ರು. ಆ ಮಗು ಕೇಳಿದೆ, ಇದು ಹಾಲು ಎಲ್ಲಿ ಬರ್ತೈತಿ ಅಂತೇಳಿ. ಇಲ್ಲ ಗುರುಗಳ, ಹಾಲು ಈ ಮಾಡ್ನ್ಯಾಗ ಬರ್ತೈತಿ ಅಂತದ ಮಗು. ಅಂದ್ರೆ ಆ ಮಗುವಿಗೆ ದನ ಅದಾವು ಗೊತ್ತಿಲ್ಲ, ಆ ದನ ಈತೈತೆ ಅನ್ನೋದು ಗೊತ್ತಿಲ್ಲ, ಅಲ್ಲಿ ಹಾಲು ಹಿಂಡ್ತಾರ ಅನ್ನೋದು ಗೊತ್ತಿಲ್ಲ. ಅಂದ್ರೆ ಅವ್ರಿಗೆ ನಾ ಕೇಳಿದೆ, ಇಲ್ರಿ ಅಂತ, ನಿಮ್ಮ ಯಾವಾಗರೇ ನಿಮ್ಮ ಅಪ್ಪ ನಿಮ್ಮ ಅವ್ವನ ಹತ್ರ ಹೋದಾಗ ಮತ್ತು ನಿಮ್ಮ ಬಂಧು ಬಾಂಧವರ ಹತ್ರ ಹೋದಾಗ ನಿಮ್ಮ ಮಕ್ಕಳಿಗೆ ಇವನ್ನೆಲ್ಲ ತೋರಿಸ್ರಿ ಅಂತೇಳಿ. ಇಲ್ರಿ ಗುರುಗಳ, ನಮ್ಗೆ ಹೋಗಾಕ ಫ್ರೀ ಇಲ್ಲ, ನಮ್ಮಪ್ಪ ನಮ್ಮವ್ವನ್ನ ನಾವು ಇಲ್ಲೇ ಕರೆಸ್ತೇವೆ ಅಂತಕ್ಕಂಥ ಮಾತನ್ನು ಹೇಳಿದ್ರು. ತುಂಬ ಉಂಟಾಯಿತು. ಆದರೆ ನಾನು ನಿರಂತರವಾಗಿ ಮಾತಾಡ್ತಾನೆ ಇದ್ದೆ ಅಧ್ಯಕ್ಷರಿಗೆ. ಜಗದೀಶ್ ಆವಾಗಲೇ ಹೇಳ್ತಾ ಇದ್ರು, ರೈತರೆಲ್ಲ ನಾವು ಅಧ್ಯಕ್ಷರ ಮುಖ ನೋಡ್ಕೊಂಡು ಹೆಂಗೆ ಸುಮ್ಮನೆ ಇದೀವಿ ಅಂತ ಹೇಳ್ತಾ ಇದ್ರು. ಅದೇ ರೀತಿ ಇಲಾಖೆ ಕೂಡ ಅಧ್ಯಕ್ಷರ ಮುಖ ನೋಡಿಕೊಂಡೇ ಸುಮ್ಮನೆ ಇದ್ದದ್ದು ಇಷ್ಟು ದಿನ ಹೇಳ್ಬೇಕಂದ್ರೆ. ಅಧ್ಯಕ್ಷರ ಮೇಲೆ ಇರುವಂಥ ನಂಬಿಕೆ, ಅವರು ಸಮಾಜದ ವ್ಯಕ್ತಿ, ಸಮಾಜಕ್ಕೆ ಯಾವತ್ತೂ ದ್ರೋಹ ಮಾಡಲ್ಲ ಅನ್ನುವಂಥ ಒಂದು ನಂಬಿಕೆ ನಮಗೆಲ್ಲರಿಗೂ ಇತ್ತು. ಅದನ್ನು ಇವತ್ತು ಉಳಿಸ್ಕೊಂಡಿದ್ದಾರೆ. ಉಳಿಸ್ಕೊಂಡು ಈ ಒಂದು ಘಟಕನ ಕಂಪ್ಲೀಟ್ ಮಾಡಿಬಿಟ್ಟು ಇವತ್ತು ಉದ್ಘಾಟನೆ ಕೂಡ ಮಾಡಿದ್ದಾರೆ. ಅಧ್ಯಕ್ಷೆ, ನಿಮಗೆ ನಿಮ್ಮ ಎಲ್ಲ ಏನು ನಿರ್ದೇಶಕ ಮಂಡಳಿ ಇವತ್ತು ಸ್ಟೇಜ್ ಮೇಲೆ ಇದ್ದಾರೆ, ನಿಮಗೆಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಇದನ್ನು ನಿರೂಪಿಸಿಕೊಟ್ಟದ್ದಕ್ಕೆ ನನ್ನ ಪ್ರಕಾರ ಇದು ಇವತ್ತು ನೀವಿಟ್ಟಂಥ ಮೊದಲ ಹೆಜ್ಜೆ. ಯಾಕಂದರೆ
ಇನ್ನು ಮುಂದಿನ ದಿನಗಳಲ್ಲಿ ಈ ಒಂದು ಓಪನ್ ಈ ಥರ ಸಭೆ ಸಮಾರಂಭಗಳು ಏನಿರ್ತವೆ, ಬಹಿರಂಗ ಸಭೆ ಸಮಾರಂಭಗಳಲ್ಲಿ ಜಗದೀಶ್ ಇವಾಗ ನಿಮ್ಗೆಲ್ರಿಗೂ ಮಾತು ಕೊಟ್ಟಿದ್ದಾರೆ, ಇನ್ನು ಮುಂದೆ ನಾವು ಇದನ್ನು ಒಂದು ದೊಡ್ಡ ಲೆವೆಲಿಗೆ ತರ್ತೀವಿ ಅಂತ. ಇಷ್ಟು ದಿನ ಅವರು CEO ಆಗಿದ್ದರು. ಈ ಕಂಪನಿಯ ಒಂದು ಏನು CEO ಅಂದರೆ ಇಲ್ಲಿ ಸಿಬ್ಬಂದಿ ಅವರು, ಆಯಿತು, ಕಂಪನಿಯಿಂದ ಅವ್ರಿಗೆ ನೀವೇನು ಪಗಾರ ಕೊಡ್ತೀರಿ, ಅವ್ರು ಕೆಲಸ ಮಾಡ್ತಾರೆ. ಐ ಥಿಂಕ್ ಆ್ಯಕ್ಸೆಂಟ್ ಉದ್ಯೋಗಗಳನ್ನು ಮಾಡಿದರೆ ಇನ್ನೂ ಅದು ಕಾರ್ಯಗತ ಬಂದಿಲ್ಲ. ಆದರೆ ಇವರು ಈ ತಾನೇ ಪ್ರಸ್ತಾವನೆ ಹೇಳಿದರು, ಏನು ಈ ಶೇಂಗಾ ಹಿಂಡಿ ಮತ್ತು ಈ ಅಗಸಿ ಎಣ್ಣೆ ಇದು ಯಾವುದು ಭಾಳಷ್ಟು ಜನ ನೀವು ಒಳ್ಳೆಯ ಎಣ್ಣೆ ಬಗ್ಗೆ ನಾನು ಮೊದಲೇ ಹೇಳಿದ್ದೆ. ನೀವು ಶೇಂಗಾ ಎಣ್ಣೆ ಕುಸುಬಿ ಎಣ್ಣೆ ಮಾಡುವಂಥ ಪದ್ಧತಿ ಭಾಳ ಚೆನ್ನಾಗೈತಿ. ಆದರೆ ಇದು ಯಾವ ರೀತಿ ಆಗ್ಬೇಕಂದ್ರೆ ಈ ಪ್ಲಾಸ್ಟಿಕ್ ಬಾಟಲ್ ನೀವು ಏನಾರ ಬಿಡ್ಲಿಕ್ಕೆ ಆಗ್ತೈತಿ ಅಂತಕ್ಕ ಮಾತನ್ನು ತಮ್ಮ ಮುಂದೆ ನಾನು ಹೇಳ್ತಿಸ್ಕೊಳ್ತೀನಿ. ಯಾಕಂದ್ರೆ ಈ ಪ್ಲಾಸ್ಟಿಕ್ ಈಗ ನೀವು ಬೇರೆ ಎಲ್ಲ ನೋಡ್ರಿ 150 ರೂಪಾಯಿಗೆ kg ಕೊಡ್ತಾರೆ, ಒಳ್ಳೆ ಶೇಂಗಾ ಎಣ್ಣೆ ಜಮೀನಿ ಅಂತ ಕೊಡ್ತಾರೆ. ಈಗ ಇವುಗಳ ಕಂಪೇರ್ ಮಾಡಿದ್ರೆ ಈಗ ಭಾಳಷ್ಟು ಕಡೆ ಮಾಧ್ಯಮಗಳಲ್ಲಿ ಬಂದೈತಿ ಏನಂದ್ರೆ ಅದಕ್ಕೆ ಇದು ಈಗಾಗಲೇ ಭಾಳಷ್ಟು ಮುಂದೆ ಹೋಗಬೇಕಾಗಿತ್ತು. ಹಲವಾರು ಕಾರಣಗಳು, ಈ ಕೆಲವೊಂದು ಉಳ್ಳಾಗಡ್ಡಿ ವ್ಯಾಪಾರ ಮಾಡಿದೆವು, ಅದ್ರಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಯ್ತು, ಒಂದು ಪಾಲಿ ಔಷ್ ಮಾಡ್ಲಕ್ಕೆ ಹೋದೆವು, ಏನೋ ಒಂದು ಹೊಸದನ್ನು ದೊಡ್ಡ ಪ್ರಮಾಣದಾಗ ಮಾಡ್ಬೇಕಂತೇಳಿ ಏನೋ ಒಂದು ಇಂಟೆನ್ಷನ್ ಇಟ್ಕೊಂಡು ಹಂಗೆ ನಮ್ಮ ವೈಯಕ್ತಿಕ ಕಾರಣಗಳು ಬಂದು, ಮತ್ತು ವೈಯಕ್ತಿಕ ಕಾರಣಗಳ ಜೊತೆನೂ ನಾವು ಇದನ್ನು ಏನೇ ಮಾಡಿ ಏನಾರ ಒಂದು ಇದಕ್ಕೊಂದು 20 ಗುಂಟೆ ಜಮೀನು ಬಿಟ್ಟೆವು. ಬಿಟ್ಟು ಇದನ್ನೆಲ್ಲ ಏನೇ ಮಾಡೋಕೆ ಇದಕ್ಕೆ 24 ತಾಸು ಕರೆಂಟ್ ಇದ್ದು ವ್ಯವಸ್ಥೆ ಮಾಡ್ಕೊಳಕ್ಕೆ ಭಾಳಷ್ಟು ಟೈಮ್ ಹಿಡಿತಿ. ಟೈಮ್ ಹಿಡೀಲಿ. ಈ ನಮ್ಮ ಒಂದು ಚಿಂತನೆ ಏನೈತೆ ಅಂದರೆ ರೈತರ ಜೊತೆ ಹಾಗೂ ಈ ಭಾಗದ ಎಲ್ಲ ರೈತರು ಒಂದು ಸ್ವಾವಲಂಬಿಗಳಾಗಬೇಕು ಮತ್ತು ನಿಸರ್ಗದ ಜೊತೆ ನಾವೆಲ್ಲರೂ ಒಂದಾಗಿ ಹೋಗ್ಬೇಕಾಗೈತಿ. ಈಗ ನಮ್ಗೆ ಇನ್ನೇ ಈಗ ಬನಸ್ಗಿ ಸರ್ ಹೇಳಿದ್ರು, ಈ ಪ್ಲಾಸ್ಟಿಕ್ ಬಳಕೆ ಮುಕ್ತ ಇರ್ಬೋದು, ಈ ದನಕರಗಳ ಸಾಕಾಣಿಕೆ ಇರ್ಬೋದು. ಏನು ಲಾಭ ಐತಿ, ನಾವು ಯಾಕೆ ಇಲ್ಲಿ ಮಾಡಿದ್ದೀವಿ ಅದನ್ನೆಲ್ಲರೂ ನಾನು ಹೇಳ್ತೀನಿ, ನಮ್ಮ ಅಧ್ಯಕ್ಷರು ಕೂಡ ಹೇಳೋರಿದ್ದಾರೆ. ಈಗ ನಮ್ಮ 2017ರಿಂದ ಪ್ರಾರಂಭ ಮಾಡಿರ್ತಕ್ಕಂಥ ಕಂಪ್ನಿ 1 ವರ್ಷ ಸತತವಾಗಿ ಮಾಡಿದಾಗ ಕರ್ನಾಟಕದಾಗ ಟಾಪ್ ಲಿಸ್ಟ್ನಾಗ ಇದ್ದೇವೆ, ಟಾಪ್ 10 ಒಳಗೆ ಇದ್ದೀವಿ. ನಂತರ ಏನಿದು ಕೋವಿಡ್ ಬಂತಲ್ಲ, ಆ ಸಮಯದಾಗ ಸಾಕಷ್ಟು ತೊಂದರೆಗಳು ಅನುಭವಿಸಿದ್ದೀವಿ. ಮಷಿನ್ಗಳು ತೊಗೊಂಡೇವಿ, ನಷ್ಟ ಅನುಭವಿಸಿದ್ದೀವಿ. ಕೆಲವೊಂದಿಷ್ಟು ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದಕರ ಕಂಪನಿ ಅಂದರೆ ರೈತ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡುವ ಉದ್ದೇಶಕ್ಕಾಗಿ ಈ ಕಂಪನಿ ಸ್ಥಾಪನೆ ಮಾಡೈತಿ. ಅದಕ್ಕೋಸ್ಕರ ನಾವು ರೈತ ಬೆಳೆದಂಥ ಬೆಳೆಗಳನ್ನು ಮಾರಾಟ ಮಾಡಕ್ಕೆ ಹೋದೀವಿ, ಕೆಲವೊಂದಿಷ್ಟು ನಷ್ಟ ಅನುಭವಿಸಿದ್ದೀವಿ. ಅದಕ್ಕಾಗಿ ನಾವು ಡೈರೆಕ್ಟರ್ಗಳು ಅಧ್ಯಕ್ಷರೆಲ್ಲರೂ ಕೂತು ಒಂದು ಚಿಂತನೆ ಮಾಡಿದ್ದೀವಿ, ಏನಪ್ಪ ಆದರೆ ಈ ರೀತಿ ಆದ್ರೆ ಕಂಪ್ನಿ ಯಶಸ್ವಿ ಸಾಧಿಸಲು ಸಾಧ್ಯ ಆಗೋದಿಲ್ಲ, ಸ್ವಲ್ಪ ಸಮಯ ತಗೋತೈತಿ. ಆದ್ರೂ ಕೂಡ ನಾವು ಇದನ್ನು ಛಲ ಬಿಡದೆ ರೈತರಿಗೆ ನಾವು ಯಾವುದೇ ಕಾರಣಕ್ಕೂ ಮೋಸ ಮಾಡೋಣ ಅಂತಂದರೆ ನಮ್ಮ ಅಧ್ಯಕ್ಷರು ಯಾವತ್ತೂ ಒಂದು ಮಾತು ಹೇಳ್ತಿರ್ತಾರೆ, ಅವ್ರು ಯಾವತ್ತೂ ಸೂಚಿಸಿರತ್ತೆ. ನಾವು ಕನ್ನನೀರು 2-3 ಸಲ ಕನ್ನನೀರು ತೆಗೆದ್ರೆ ನಾವು 1100 ರೂಪಾಯಿ ಕೊಟ್ಟಾರ ಜಗು ಅವ್ರಿಗೊಂದು ನಾವು ಏನಾದರೂ ಋಣ ತೀರಿಸಲೇಬೇಕು ಅಂತೇಳಿ ಇವತ್ತಿನ ದಿನ ಆ ಋಣ ತೀರಿಸೋಕೆ ಇವತ್ತಿನ ದಿನ ಸಾಕ್ಷಿ ಆಗೈತಿ, ವೈಕುಂಠ ಏಕಾದಶಿ ದಿನ. ಅದಕ್ಕಾಗಿ ಏನು ಕೆಲವೊಂದಿಷ್ಟು ಜನ ನಾವು ಈಗ ಈ ಕಾಕರು ಸ್ವಂತವ್ರು ಒಂದು ಸ್ವಲ್ಪ ಜಾಗ ಕೊಟ್ಟಿರಲಿಲ್ಲ ನಮ್ಮ ಕಂಪ್ನಿಗೋಸ್ಕರನ. ಆ ಜಾಗದಲ್ಲಿ ಏನೇನು ಮಾಡಿದ್ರಪ್ಪ ಅಂತಂದ್ರೆ ಜಾಗ ಶ್ರೀ ನಿಂಗನಗೌಡ ಪಾಟೀಲ್ ನಿರ್ದೇಶಕರು, ಬಸವನ ಬಾಗೇವಾಡಿ ತೋಟಗಾರಿಕಾ ರೈತ ಉತ್ಪಾದನಾ ಕಂಪನಿ. ಇವರಿಗೆ ಪಾಂಡುರಂಗ್ ಜೈನ ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್